ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಜಾರ್ಖಂಡ್ನಲ್ಲಿ ಎರಡನೇ ಹಂತದ ಚುನಾವಣೆ ಇಂದಿಗೆ ಕೊನೆಗೊಂಡಿದೆ ಮತ್ತು ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ ವಿಧಾನಸಭಾ ಚುನಾವಣೆ ಮುಗಿದಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮತ್ತು ಎನ್ಸಿಪಿ, ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಪಕ್ಷಗಳು ಸೇರಿ ಮಹಾ ವಿಕಾಸ್ ಅಘಾಡಿಯ ನಡುವೆ ಇವತ್ತು ಕಾದಾಟ ನಡೆದಿತ್ತು. ಮಹಾರಾಷ್ಟ್ರ ಚುನಾವಣೆ ಒಂದೇ ಹಂತದಲ್ಲಿ ಇಂದು ಮುಕ್ತಾಯಗೊಂಡಿದೆ. ಈ ನಡುವೆ ಈ ಮಹಾರಾಷ್ಟ್ರದ ಮಹಾಯುದ್ಧದಲ್ಲಿ ಮಹಾಯುತಿ ಅಧಿಕಾರಕ್ಕೆ ಬರಲಿದೆ ಅಂತ ಪಿ ಮಾರ್ಕ್ ತನ್ನ ಎಕ್ಸಿಟ್ ಪೋಲ್ನಲ್ಲಿ ತಿಳಿಸಿದೆ. ಈಗಾಗಲೇ 5 ರಿಂದ 6 ಎಕ್ಸಿಟ್ ಪೋಲ್ಗಳು ಬಿಡುಗಡೆಯಾಗಿವೆ. ಚುನಾವಣೆ ಮುಗಿದ ಮೇಲೆ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ವಿರುದ್ಧ ವ್ಯಕ್ತವಾಗುತ್ತೆ ಕಂಡು ಬಂದಿತ್ತು. ಇದೀಗ ವಿಧಾನಸಭಾ ಎಲೆಕ್ಷನ್ನಲ್ಲಿಯೂ ಮತ್ತೆ ಮಹಾರಾಷ್ಟ್ರವನ್ನು ಮತ್ತೊಮ್ಮೆ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರುವಂತೆ ಕಾಣಿಸ್ತಾ ಇದೆ. ಹಾಗಿದ್ರೆ ಈ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಏನಿದೆ? ಈ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ NDAಗೆ 137 ರಿಂದ 157 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಅಂದಾಜಿಸಿದೆ. ಒಂದು ವೇಳೆ ಇದು ನಿಜವಾಗಿದ್ರೆ ಮಹಾಯುತಿಗೆ ಇದು ಸಿಕ್ಕ ಗೆಲುವು ಅಂದರೆ ತಪ್ಪಾಗಲ್ಲ. ಜೊತೆಗೆ MVA ಕೂಡ ಹೆಚ್ಚು ಹಿಂದೆ ಇಲ್ಲ. MVA 126 ರಿಂದ 146 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು ಅಂತ ಹೇಳ್ತಿದೆ. ಒಂಚೂರು ಮಿಸ್ ಆದರೂ ಕಾಂಗ್ರೆಸ್ ಕೂಡ ಇಲ್ಲಿ ತನ್ನ ಪಾರತಮ್ಯ ಮೆರೆಯೋಕೆ ಕಾದು ಕುಳಿತಿರುವಂತೆ ಕಾಣಿಸ್ತಾ ಇದೆ. ಹಾಗಿದ್ರೆ ಈ ಮಹಾ ವಿಕಾಸ್ ಅಘಾಡಿ ಮಹಾರಾಷ್ಟ್ರದಲ್ಲಿ ಟಫ್ ಫೈಟ್ ಕೊಡುತ್ತಾ ಅಂತ ನೋಡೋದಾದ್ರೆ, ಮಹಾರಾಷ್ಟ್ರ ರಣಕಣದಲ್ಲಿ ಮಹಾ ವಿಕಾಸ್ ಅಘಾಡಿ ಕೂಡ ತೀವ್ರ ಸ್ಪರ್ಧೆ ಒಡ್ಡಲಿದೆ. ಯಾಕೆಂದರೆ ಪ್ರಮುಖ ಪಕ್ಷಗಳು ಈಗಾಗಲೇ ಹಿಂಭಾಗವಾಗಿವೆ. ಯಾವ ಪಕ್ಷದ ಕಡೆ ಮತದಾರರು ಇದ್ದಾರೆ ಎನ್ನುವುದು ಇನ್ನೂ ಕೂಡ ಕುತೂಹಲ ಇದೆ. ಅದಕ್ಕೆ ಈ ಮತದಾನ ಸಮೀಕ್ಷೆಗಳು ಈಗಾಗಲೇ ಒಂದು 5 ರಿಂದ 6 ಸಮೀಕ್ಷೆಗಳು ಬಹಿರಂಗವಾದರೂ ಕೂಡ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಯಾವುದನ್ನು ಅನುಸರಿಸದೆ, ಯಾಕೆಂದರೆ ಕಳೆದ ಬಾರಿ ಸರ್ಕಾರ ಒಡೆದು ಹೋಗಿತ್ತು, ಆ ಸಂದರ್ಭದಲ್ಲಿ ಒಂದು ಪಕ್ಷಗಳು 2 ಪಕ್ಷಗಳಾಗಿ ಮಾರ್ಪಟ್ಟಿವೆ. ಶಿವಸೇನೆ ಒಬ್ರು ಏಕನಾಥ್ ಶಿಂದೆ ಒಂದು ಬಣವನ್ನು ಮುನ್ನಡೆಸ್ತಾ ಇದ್ದಾರೆ, ಇನ್ನೊಂದು ಬಣವನ್ನು ಉದ್ಧವ್ ಠಾಕ್ರೆ ಅವರು ಮುನ್ನಡೆಸ್ತಾ ಇದ್ದಾರೆ. ಅದೇ ರೀತಿ ಎನ್ಸಿಪಿ ಒಂದು ಕಡೆ ಶರದ್ ಪವಾರ್ ಇದ್ರೆ, ಇನ್ನೊಂದು ಕಡೆ ಅಜಿತ್ ಪವಾರ್. ಆದರೆ ಆ ಪಕ್ಷಗಳಿಗಿದ್ದಂಥ ಮೂಲ ಸಿದ್ಧಾಂತ ನಾಯಕರು ಎಲ್ಲರೂ ಕೂಡ ಕೆಲವೊಂದು ಕಡೆ ಠಾಕ್ರೆ ಅವ್ರ ಕಡೆ ಇದ್ರೆ, ಕೆಲವೊಬ್ರು ಏಕನಾಥ್ ಶಿಂದೆ ಅವ್ರ ಕಡೆ ಇದ್ದಾರೆ, ಇನ್ನು ಕೆಲವರು ಶರತ್ ಕಡೆ ಇದ್ರೆ, ಇನ್ನೊಬ್ಬರು ಅಜಿತ್ ಅವರ ಕಡೆ ಇದ್ದಾರೆ. ಹಾಗಾಗಿ ಪಕ್ಷದ ಮೂಲ ಒಂದೇ, ಮತ್ತೆ ಪಕ್ಷ ಇವಾಗ ಹಿಂಭಾಗವಾಗಿದೆ. ಹಾಗಾಗಿ ಶಿವಸೇನೆ ಒಂದೇ, ಆದರೆ ಶಿವಸೇನೆ ಇವಾಗ ಹಿಂಭಾಗವಾಗಿ ಶಿವಸೇನೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇದೆ, ತುಷ್ಟೀಕರಣ ನೀತಿಯನ್ನು ಅನುಸರಿಸಿಕೊಂಡು ಹೋಗ್ತಾ ಮುಸ್ಲಿಮರ ಕಡೆಗೂ ಕೂಡ ವಾಲಿದೆ. ಆದರೆ ಏಕನಾಥ್ ಶಿಂದೆಯ ಶಿವಸೇನೆ ಬಣ ಕೇವಲ ಹಿಂದೂಗಳನ್ನು ತುಷ್ಟೀಕರಣ ಮಾಡಿಕೊಂಡು ಹಿಂದೂಗಳ ಪರವಾಗಿ ಕೆಲಸ ಮಾಡಿಕೊಂಡು ಇವರ ಹಿಂದೂಗಳನ್ನು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದೆ. ಆದರೆ ಶಿವಸೇನೆಯ UBT ಬಣ ಮುಸ್ಲಿಮನ್ನರು ಕೂಡ ತನ್ನತ್ತ ಸೆಳೆದುಕೊಂಡಿದೆ. ಇನ್ನೊಂದು ಕಡೆ ಇಲ್ಲಿ NCPಗೆ ನೋಡೋದಾದರೆ ಶರದ್ ಪವಾರ್ ಯಾವಾಗಲಾದರೂ ಕಾಂಗ್ರೆಸ್ನ ಜೊತೆಗೆ ಹೆಚ್ಚಿಗೆ ಗುರುತಿಸ್ಕೊಂಡವರು ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತದವರು ಶರದ್ ಪವಾರ್. ಆದರೆ ಶರದ್ ಪವಾರ್ ಅವರ ಪಕ್ಷವೇ ಹಿಂಭಾಗವಾಗಿ ಅಜಿತ್ ಪವಾರ್ ಹೊಸ ಪಕ್ಷ ಅಂದರೆ NCPಯಲ್ಲೇ ಇನ್ನೊಂದು ಹಿಂಭಾಗವಾಗುತ್ತೆ. ಆಗ NCPಯನ್ನು ಕಟ್ಟಿದಾಗ ಅವರು BJPಯ ಜೊತೆ ಮೈತ್ರಿ ಮಾಡ್ಕೋತಾರೆ. ಅಂದರೆ ನಾಯಕರು ಎಲ್ಲರೂ ಒಂದೇ, ಇಂಡಿ ಮೈತ್ರಿಕೂಟದ ಮೈಂಡ್ಸೆಟ್ ಇರೋರು, ಮತ್ತು ಕಾಂಗ್ರೆಸ್ನ ಪರವಾಗಿರೋರು, ಮತ್ತು ಮುಸ್ಲಿಂ ತುಷ್ಟೀಕರಣ ಮಾಡುವಂಥ ನಾಯಕರೇ NCPಯಲ್ಲಿದ್ದರು. ಇವಾಗ ಕೆಲವೊಂದು ನಾಯಕರಷ್ಟೇ BJPಯ ಕಡೆ ಹೋಗಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಮತದಾರರು ಸಾಕಷ್ಟು ಕನ್ಫ್ಯೂಸಲ್ಲಿದ್ದಾರೆ, ಯಾರಿಗೆ ವೋಟ್ ಕೊಡಬೇಕು ಅಂತ. ಹಾಗಾಗಿ ವೋಟಿಂಗ್ ಪರ್ಸೆಂಟೇಜ್ ಚೆನ್ನಾಗಾಗಿದೆ, ಆದರೂ ಕೂಡ ಯಾರ ಕೈ ಹಿಡಿತಾರೆ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಮಹಾಯುತಿ ಮತ್ತು ಮಹಾ ವಿಕಾಸ್ ಅಘಾಡಿ ಇಬ್ಬರು ಕೂಡ ಒಂದೇ ಲೆಕ್ಕದಲ್ಲಿದ್ದಾರೆ. ಆದರೆ ಚುನಾವಣೆಯ ಫಲಿತಾಂಶ ಯಾವಾಗ ಒಂದು 3 ದಿನದಲ್ಲಿ ಹೊರಗೆ ಬೀಳುತ್ತೆ, ನವೆಂಬರ್ 23ಕ್ಕೆ ಫಲಿತಾಂಶ ಹೊರ ಬೀಳುತ್ತೆ. ಆದರೆ ಅಲ್ಲಿಯ ತನಕ ಎಲ್ಲ ಅಂಕಿ ಅಂಶಗಳನ್ನು ನಾವು ಎಷ್ಟೇ ವಿಮರ್ಶೆ ಮಾಡಿದರೂ ಕೂಡ ಒಪ್ಪಿಕೊಳ್ಳಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅನೇಕ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತು ಚುನಾವಣೋತ್ತರ ಸಮೀಕ್ಷೆಗಳು ಮತ್ತು ಚುನಾವಣೆ ಆಗೋಕ್ಕಿಂತ ಮೊದಲು ಮತ್ತು ಆದಮೇಲೂ ಕೂಡ ಕೆಲವೊಂದು ಈ ಒಂದು ಸಮೀಕ್ಷೆಗಳು ಹೊರಬಿದ್ದಿದ್ವು. ಆದರೆ ಬಹುತೇಕ 90% ಸಮೀಕ್ಷೆಗಳು ಅಂದುಕೊಂಡ ಮಟ್ಟಿಗೆ ಅದರಲ್ಲಿ ಅವರು ಸಕ್ಸಸ್ ರೇಟ್ ಇರಲಿಲ್ಲ.
ಎಲ್ಲೋ ಒಂದು ಲೆಕ್ಕಕ್ಕೆ ಸಹಿ ಆಗಿದ್ವು ಇಬ್ರದು 3 ಜನದು. ಆದರೆ ಏನು NDAಗೆ ಸಂಪೂರ್ಣ ಬಹುಮತ, NDAಗೆ ಶಾಕ್, ಹಿಂಗೆಲ್ಲ ಕೆಳಗೆ ಮೇಲೆ ಮಾಡಿಕೊಟ್ಟಿದ್ರು, ಇಲ್ಲ ಅಂತಲ್ಲ. ಆದರೆ 10 ಜನ ಅಂಕಿಅಂಶಗಳು ಕೊಟ್ಟರೆ ಕೇವಲ 2ರಿಂದ 3 ಜನ ಮಾತ್ರ ಒಂದು ಲೆಕ್ಕದಲ್ಲಿ ಸರಿಯಾಗಿ ಹೇಳಿದರು. ಹಾಗಾಗಿ ಮಹಾರಾಷ್ಟ್ರ, ಜಾರ್ಖಂಡ್ ಮತ್ತು ಕರ್ನಾಟಕ ಉಪಚುನಾವಣೆಯಲ್ಲೂ ಕೂಡ ಚುನಾವಣೆಯ ಫಲಿತಾಂಶ ಬರುವ ತನಕ ಎಲ್ಲರೂ ಕಾದು ನೋಡಬೇಕಾದಂಥ ಪರಿಸ್ಥಿತಿ ಬಂದೊಡ್ಡಿದೆ ದೇಶದಲ್ಲಿ.